ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏಯ್ ಆರಾಮ ನೀನು ಇಲ್ಲನಿಗೆ ಬಂದಿದೀಯಾ? ಹೋಗ್ತಾ ಇರಿ ಇಲ್ಲಿಂದ. ಸೀತಮ್ಮ ನಮ್ಮ ಹಿರಣ್ಮಯಿ ಆ ದೇವ್ರ ಬಂದಾಗ ಬಂದು ನನ್ನ ನಮ್ಮಿಂದ ಬಿಡಿಸ್ಕೊಂಡು ಕರ್ಕೊಂಡು ಬಂದ್ಲು. ನೀವು ಆಸ್ಪತ್ರೆಯಲ್ಲೇ ಕೊಡಬೇಕು. ನಿಮ್ಮಪ್ಪ ಸಾಯೋವರೆಗೂ ಜೈಲಲ್ಲೇ ಇರಬೇಕು. ಏನ್ ಮಾಡಮ್ಮ, ಹಣೆ ಬರಬೇಕು ಯಾರು ಹೇಳು? ಇಲ್ಲ, ನಾನು ಹಣೆ ಬರನ ಬದಲಾಯಿಸ್ತೀನಿ. ಸ್ಪರ್ಧೆಯಲ್ಲಿ ಗೆಲ್ತೀನಿ. ಅಪ್ಪನ ಜೈಲಿನ ಬಿಡಿಸ್ಕೊಂಡು ಬಂದೇ ಬರ್ತೀನಿ. ಅಪ್ಪ! ಹಿರಣ್ಮಯಿ ಏನಾಯ್ತಮ್ಮ? ಅಜ್ಜಿ, ಈ ಔಷಧಿ ಎಲ್ಲ ತರಬೇಕು. ಬೇರೆ ಯಾರಾದರೂ ಇದ್ದಾರಾ? ಬೇರೆ ಯಾರೂ ಇಲ್ಲಮ್ಮ, ಕೊಡು, ನಾನೇ ತರ್ತೀನಿ. ತಗೊಳ್ಳಿ. ಹಿರಣ್ಮಯಿ, ನಾನು ಹೋಗಿ ಔಷಧಿ ತಗೊಂಡು ಬರ್ತೀನಿ. ಹಿರಣ್ಮಯಿ ಪುಟ್ಟ, ಏನಾಯ್ತು? ಯಾಕೆ ಕೆಳಗೆ ಬಿದ್ದಿದ್ಯಾ? ಡಾಕ್ಟರ್ ಡಾಕ್ಟರ್ ಬಾ, ಮೇಲ್ ಕೊಡ್ಸಿಂಬ. ಬಿಡಿ ರೇಷ್ಮೆ ಅಮ್ಮ, ಬಿಡಿ. ನನಗೆ ಯಾರ ಸಹಾಯನೂ ಬೇಡ. ನಾನೊಬ್ಳೆ ಎದ್ದು ನಿಂತ್ಕೊಂಡ್ರೆ ಆಮೇಲೆ ನಾನು ನೋಡಿಬೋದು, ಆಮೇಲೆ ನಾನು ಓಡ್ಲಬಹುದು. ಬಿಡಿ ನನ್ನ. ಪುಟ್ಟ ನೋಡು, ಹೀಗೆಲ್ಲ ಹಠ ಮಾಡ್ಬೇಡ, ಆಮೇಲೆ ನೀನ್ ನಡೆಯೋದಕ್ಕೂ ಆಗಲ್ಲ. ಯಾಕೆ? ಏನಾಯ್ತು? ಯಾಕಮ್ಮ ನೀನ್ ಮಂಚ ಬಿಟ್ಟು ಕೆಳಗಡೆ ಹೇಳ್ತಿದ್ಯಾ? ಕೂರ್ಸೋಣ ಮೇಲಕ್ಕೆ. ಸರಿ ಮೇಡಮ್. ವೈದ್ರೆ, ನಾನು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು, ಓಡ್ಬೇಕು. ಚಿಕ್ಕವರು ಹಾಗಿರ್ಬೇಕು. ದೊಡ್ಡವ್ರ ಮಾತನ್ನ ಕೇಳಬೇಕು. ಅದು ವೈದ್ಯರು ಹೇಳೋ ಮಾತನ್ನ ಚಾಚು ತಪ್ಪದೆ ಪಾಲಿಸ್ಬೇಕು. ನಿನ್ನ ಕಾಲಿನ ಮೂಳೆಗೆ ಏಟು ಬಿದ್ದು ಮುರಿದಿದೆ. ಇಂಥ ಸಮಯದಲ್ಲಿ ನೀ ಏನಾದರೂ ಹಠ ಮಾಡಿ ನಡೆದ್ರೆ ಶಾಶ್ವತವಾಗಿ ಮಂಚದ ಮೇಲೆ ಮಲಗಿರ್ಬೇಕಾಗತ್ತೆ. ಆಮೇಲೆ ಮಂಚದ ಮೇಲೆ ಮಲಗಿದ್ರು ಪರವಾಗಿಲ್ಲ, ಆದ್ರೆ ನಾನೀಗ ಓಡ್ಬೇಕು. ಹಾಗೇನಾದ್ರು ಸರಿ ಮಾಡಿ ವೈದ್ರೆ, ನಿಮ್ ದಮ್ಮಯ್ಯ ಅಂತೀನಿ. ಸರಿ, ನೀನು ನಡೆಯೋವರೆಗಾದರೂ ನಿನ್ನ ನೋವು ಗೊತ್ತಾಗದೇ ಇರೋ ಹಾಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ. ನರ್ಸ್, ಇಂಜೆಕ್ಷನ್ ತೊಗೊಂಡು ಬನ್ನಿ. ಮಗು ಮಲಗಿಸಿಮ್ಮ. ಅಯ್ಯೋ ದೇವ್ರೆ, ನಮ್ಮ ಹಿರಣ್ಮಯಿ ಏನಾಯ್ತು ಅವಳಿಗೆ? ಅಲ್ರಮ್ಮ, ಮಗು ಜೊತೆ ಯಾರಾದರೂ ಒಬ್ರು ಇರಲೇಬೇಕು ತಾನೆ. ನೋಡಿ, ಮಂಚ ಬಿಟ್ಟು ಒಬ್ಳೆ ಇಳಿಯಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ಇಷ್ಟೊತ್ತವರೆಗೂ ನಾನು ಇಲ್ಲೇ ಇದ್ದೆ ವೈದ್ಯರೇ. ಮಾತ್ರೆ ತರೋಣ ಅಂತ ಹೊರಗಡೆ ಹೋಗಿದೆ. ಅಷ್ಟೊಳಗೆ ಇಂಥ ಅನಾಹುತ ಮಾಡ್ಕೊಂಡಿದ್ದಾಳೆ ನೋಡಿ. ಇನ್ನೇನಾರು ಆದ್ರೆ ಏನ್ ಗತಿ? ಸ್ವಲ್ಪ ಆ ಕಡೆ. ಓಡೋ ಥರ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಇವಳು ಮಲಗ್ಬಿಟ್ಲು. ಹಠ ಮಾಡದೆ ಮಲಗಲಿ ಅಂತ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಇವಳನ್ನ ಯಾವುದೇ ಕಾರಣಕ್ಕೂ ಮಂಚದಿಂದ ಕೆಳಕ್ಕೆ ಇಳಿಗೆ ಬಿಡಬೇಡಿ. ಮಕ್ಳಿಗೆ ಗೊತ್ತಾಗಲ್ಲ ಅಂದರೆ ನೀವು ದೊಡ್ಡವರು, ನಿಮಗೂ ತಿಳಿಯೋದು ಬೇಡವಮ್ಮ. ಹುಷಾರಾಗಿ ನೋಡ್ಕೊಳ್ಳಿ.
ಸೀತಾ, ನಿನ್ನೆ ಮನೆಯಿಂದ ಹೋದಳು, ಎಲ್ಲಿಗೆ ಹೋಗ್ಬಿಟ್ಟೆ? ನಾನು ರಶ್ಮಿ ನಿನ್ನನ್ನು ಹುಡುಕೊಂಡು ಎಲ್ಲೆಲ್ಲ ಅಲ್ದಾಡ್ದ್ವಿ ಗೊತ್ತಾ? ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಬಿಟ್ಟೆ ರೀ. ಅದಕ್ಕೆ ಶಿಕ್ಷೆನೂ ಆಯ್ತು, ಪಾಠನೂ ಕಲಿತೆ. ಇನ್ನು ಮುಂದೆ ಯಾವತ್ತೂ ಹಾಗೆ ಮಾಡಬಾರ್ದು ಅನ್ನೋ ಅರಿವು ಆಯ್ತು ರೀ ನನಗೆ. ಅಂದ್ರೆ ಮನೆ ಬಿಟ್ಟು ಹೋದ್ನ, ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಆಟೋ ಸಿಕ್ತು, ಆಟೋ ಹಿಡ್ಕೊಂಡು ಹೊರಟೆ. ಆಟೋ ಸ್ವಲ್ಪ ದೂರ ಹೋಗಿತ್ತು ರೀ. ಅಷ್ಟೊತ್ತಿಗೆ ಯಾರೋ ಇದ್ದಕ್ಕಿದ್ದಾಗೆ ನಮ್ಮ ಆಟೋದಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ನನ್ನ ಕುತ್ತಿಗೆ ಚಾಕು ಇಟ್ಬಿಟ್ಟ. ಏಯ್ ಸದ್ದು ಕೂಗಾಡ್ಬೇಡ, ಚುಚ್ಚು ಬಿಡ್ತೀನಿ. ಆಮೇಲೆ ಆ ಡ್ರೈವರ್ನು ಹೆದರಿಸ್ದ. ಆಮೇಲೆ ನಮ್ಮನ್ನು ಕರ್ಕೊಂಡು ಎಲ್ಲೆಲ್ಲೋ ಹೋದ ರೀ. ಎಲ್ಲಿ ಹೋಗ್ತಿದ್ದಾನೆ, ಏನಾಗ್ತಿದೆ ಒಂದೂ ಗೊತ್ತಾಗ್ಲಿಲ್ಲ. ಎಲ್ಲೋ ಕರ್ಕೊಂಡು ಹೋಗಿ ನಮ್ಮನ್ನ ಒಂದ್ ಕಡೆ ಕೂಡ ಹಾಕ್ಬಿಟ್ಟ. ಹೆದರ್ಸಿ ಬೆದರ್ಸಿ ನನ್ನ ಕೈಯೆಲ್ಲ ಕಟ್ ಹಾಕ್ಬಿಟ್ಟ ರೀ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಏನಾಯ್ತು ಸೀತಾ? ಅದೇ ರೀ, ಆ ಮಗು ಹಿರಣ್ಮಯಿ, ಆ ಮಗು ಬಂದು ನನ್ನನ್ನು ಕಾಪಾಡ್ತು. ಏನು ಹೇಳ್ತಾ ಇದೀಯ ಸೀತೆ ನೀನು? ಹಿರಣ್ಮಯಿ ಕಾಪಾಡ್ಲ ಅಲ್ವೇ? ಆ ಮಗುನ ಅವ್ರ ಮನೆಯವ್ರನ್ನ ಅಷ್ಟೊಂದು ದ್ವೇಷ ಮಾಡ್ತಾ ಇದ್ದೆ. ಅದೇ ರೀ ನಾ ಮಾಡಿದ ತಪ್ಪು. ಆ ಮಗುಗೆ ಎಷ್ಟು ಹಿಂಸೆ ಕೊಟ್ಟೆ, ಅವ್ರ ಮನೆಯವ್ರನ್ನೆಲ್ಲ ದ್ವೇಷ ಮಾಡಿದೆ. ಆದರೂ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ಆ ಮಗು ಬಂದು ನನ್ನನ್ನು ಕಾಪಾಡ್ತು. ಏನು ಮಾಯನೋ ಗೊತ್ತಿಲ್ಲ, ಆ ದುಷ್ಟರೆಲ್ಲ ಹೆಣ ಬಿದ್ದಾಗ ಬಿದ್ಕೊಂಡಿದ್ರು. ಆ ಮಗು ಬಂದು ನನ್ನ ಕೈಯೆಲ್ಲ ಬಿಚ್ಚಿ ನನ್ನನ್ನು ಕರ್ಕೊಂಡು ಬಂತು ರೀ. ಸದ್ಯ ಹೇಗೋ ಬದುಕು ಬಂದಿಯಲ್ಲ ನೀನು. ರಶ್ಮಿ ಸಿಗ್ಲಿಲ್ವಾ ನಿನ್ಗೆ? ಅದೇ ಪವಾಡ ಕೇಳಿ ನಾನು ಹಿರಣ್ಮಯಿ ಜೊತೆ ಬರ್ತಾ ಇದ್ನಾ, ಅಲ್ಲಿ ರಶ್ಮಿ ಸಿಕ್ಕದ್ಲು. ಅವಳಿಗೆ ಹೀಗೀಗಾಯ್ತು ಅಂತ ಹೇಳ್ದೆ. ಅವಳು ಹಿರಣ್ಮಯಿ ಹೇಗೆ ನಿನ್ ಜೊತೆ ಬರ್ತಾಳೆ ಅಂದ್ಲು. ಯಾಕೆ ಬರಲ್ಲ ನೋಡು ಅಂತ ನಾನು ಹಿಂತಿರುಗಿ ನೋಡಿದ್ರೆ ಅಲ್ಲಿ ಹಿರಣ್ಮಯಿನೇ ಇರ್ಲಿಲ್ಲ ರೀ. ಹೌದು ರೀ, ಅವಳು ಹೀಗೆ ಆಶ್ಚರ್ಯಪಟ್ಲು. ಹಿರಣ್ಮಯಿ ಆಸ್ಪತ್ರೆಯಲ್ಲಿದ್ದಾಳೆ, ಕಾಲ್ ಮುರ್ಕೊಂಡಿದ್ದಾಳೆ, ಅವಳು ಹೇಗಮ್ಮ ಇಲ್ಲಿ ಬರಕ್ ಸಾಧ್ಯ ಅಂದ್ಲು. ಆಗ ನಿಜವಾಗ್ಲೂ ಅಮ್ಮನವ್ರ ಮಹಿಮೆ ಏನು ಅಂತ ನನಗೆ ಗೊತ್ತಾಯ್ತು ರೀ. ಸೀತಾ, ಏನೇ ಹಾಗಂದ್ರೆ? ನೀನು ಹೇಳ್ತಾ ಇರೋದು ಕೇಳಿದ್ರೆ ನನ್ನ ತಲೆ ಕೆಟ್ಟು 12 ಹೋಳಾಗ್ತಾ ಇದೆ. ಇದರಲ್ಲಿ ತಲೆ ಕೆಡುವಂಥದ್ದು ಏನಿದೆ ರೀ? ಹಿರಣ್ಮಯಿ ರೂಪದಲ್ಲಿ ಬಂದು ಅಮ್ಮನವರು ನನ್ನನ್ನು ಕಾಪಾಡಿದ್ರು ರೀ. ಹಿರಣ್ಮಯಿ ಬೇರೆ ಯಾರು ಅಲ್ಲ, ಆ ಮಹಾತಾಯಿ ಅವತಾರ. ಅವಳು ದೇವ್ರ ಮಗು ರೀ, ದೇವ್ರ ಮಗು. ಯಾರಾದ್ರೂ ಕಾಪಾಡ್ಲಿ ಬಿಡು ಸೀತಾ. ಸದ್ಯ ಆ ಮಗು ಮೇಲೆ ದ್ವೇಷ ಹೋಗಿ ಹೊಸದಾಗಿ ಪ್ರೀತಿ ಉಟ್ಕೊಂತು ನೋಡು, ಅಷ್ಟೇ ಸಾಕು. ರಶ್ಮಿ ಸಿಕ್ಕದ್ಲು ಅಂದ್ಯಲ್ಲ, ಅವಳು ಬರ್ಲಿಲ್ವಾ? ಎಲ್ಲೋದ್ಲು? ಹಿರಣ್ಮಯಿ ಆಸ್ಪತ್ರೆಯಲ್ಲಿದ್ದಾಳೆ ಅಂತ ಕೇಳಿ ನಂಗೆ ತುಂಬ ಬೇಜಾರಾಯ್ತು ರೀ. ಅವಳನ್ನು ನೋಡಬೇಕು ಅನಿಸ್ತು. ನಾನು ರಶ್ಮಿ ಜೊತೆ ಆಸ್ಪತ್ರೆಗೆ ಹೋಗಿ ಹಿರಣ್ಮಯಿ ನೋಡಿಕೊಂಡು ಅವಳ ಹತ್ರ ನಾನು ಕ್ಷಮೆನೂ ಕೇಳ್ಕೊಂಡು ಬಂದೆ ರೀ. ರಶ್ಮಿ ಇನ್ನೂ ಅಲ್ಲೇ ಇದ್ದಾಳೆ. ನೀನು ಮನೆ ಬಿಟ್ಟು ಹೋಗಿದ್ದು ಒಂದು ದೊಡ್ಡ ರಾಮಾಯಣನೇ ನಡೆದೋಯ್ತು ನೋಡು. ನಾನು ನಿರ್ಧಾರ ಮಾಡಿದ್ದೀನಿ ರೀ, ಅದಕ್ಕೆ ನಿಮ್ಮ ಸಹಾಯ ಬೇಕು. ನೀನು ನಿರ್ಧಾರ ಮಾಡಿದ್ಯಾ ಅಂದಮೇಲೆ ಅದು ಯಾವುದೋ ಒಳ್ಳೇದಕ್ಕೆ, ಅದಕ್ಕೆ ನನ್ನ ಸಹಾಯ ಕೇಳ್ತಿದ್ಯಾ ಅಂದರೆ ಏನು ಸಹಾಯ ಕೇಳು. ಆದರೆ ರಶ್ಮಿ ಮದುವೆ ಮಾಡಿಬಿಡೋಣ ಅಂತ ಮಾತ್ರ ಹೇಳ್ಬೇಡ, ಯಾಕೆಂದರೆ ಅವಳ ಮದುವೆ ವಿಚಾರ ಅವಳಿಗೆ ಬಿಟ್ಟಿದ್ದು. ಆಯ್ತು ರೀ, ರಶ್ಮಿ ಮದುವೆ ನಿರ್ಧಾರನ ಅವಳಿಗೆ ಬಿಟ್ಬಿಡೋಣ. ಆದರೆ ಆ ಹಿರಣ್ಮಯಿ ತಂದೆ ಬಂಗಾರಿ ಜೈಲಲ್ಲಿದ್ದಾನಲ್ವಾ, ಅವನನ್ನು ಬಿಡ್ಸಕ್ಕೆ ಎಲ್ಲರೂ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ನನಗನ್ನಿಸ್ತಾ ಇದೆ ನಮ್ಮ ಮನೇಲಿರೋ ಒಡವೆನೆಲ್ಲ ಬ್ಯಾಂಕಲ್ಲಿಟ್ಟು ನಾವು ಅವನನ್ನು ಬಿಡಿಸ್ಕೊಂಬರೋದಕ್ಕೆ ಸಹಾಯ ಮಾಡೋಣ ಅಂತ. ಸೀತಾ, ಈಗ ನಿನ್ನ ಮೇಲಿದ್ದ ಅಭಿಮಾನ ಹೆಚ್ಚಿಗೆ ಆಯ್ತು ಕಣೆ. ಯಾವಾಗಲೂ ಮೈ ಮೇಲೆ ಹಾಕೊಂಡು ಮೆರೆಯೋ ಒಡವೆಗಳನ್ನ ಮನೇಲಿಟ್ಟು ಕಾಯೋ ಬದಲು ಕಷ್ಟದಲ್ಲಿರೋರಿಗೆ ಸಹಾಯಕ್ಕಾಗತ್ತೆ ಅನ್ನೋದಾದ್ರೆ ಯಾಕೆ ಬೇಡ ಅನ್ಬೇಕು ಹೇಳು? ನೀನು ಹೋಗಿ ಒಡವೆಗಳನ್ನ ತೊಗೊಂಬ, ನಾನು ಬ್ಯಾಂಕಿಗೆ ಹೋಗಿ ದುಡ್ಡು ತರ್ತೀನಿ. ಹಾಗಿದ್ರೆ ತಡ ಯಾಕ್ರಿ? ಆ ಕೆಲಸನ ನಾಳೆನೇ ಮಾಡಿ ಮುಗಿಸ್ಬಿಡೋಣ. ಸೀತಾ,
ನಾಳೆ ಮಾಡೋದನ್ನು ಇವತ್ತು ಮಾಡು, ಇವತ್ತು ಮಾಡೋದನ್ನು ಈಗಲೇ ಮಾಡು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿನ್ನ ಬುದ್ಧಿ ಬದಲಾಗೋಕ್ಕೆ ಮುಂಚೆ ಆ ಒಳ್ಳೆ ಕೆಲಸ ಮಾಡಿಬಿಡೋಣ. ಹೋಗಿ ಆ ಒಡವೆಗಳನ್ನ ತಗೊಂಡು ಬಾ. ರೀ ವಕೀಲರಿಗೆ ಕೊಡೋಕ್ಕೆ 3 ಲಕ್ಷ ಫೀಸ್ ಬೇಕು ಅಂತ ಹೇಳಿದ್ಲು ರಶ್ಮಿ. ಸೀತಾ, ನಮ್ಮ ಹತ್ರ ಇರೋ ಒಡವೆಗಳಿಗೆ 3 ಲಕ್ಷ ರೂಪಾಯಿ ಸಿಗುತ್ತೆ. ನೀನು ತಗೊಂಡು ಬಾ, ನಾನು ಬ್ಯಾಂಕಿಗೆ ಹೋಗಿ ದುಡ್ಡು ತೊಗೊಂಡು ಬರ್ತೀನಿ. ಸರಿ ರೀ, ಈಗಲೇ ತಗೊಂಡು ಬರ್ತೀನಿ. ಅಮ್ಮ ಮಹಾತಾಯಿ ತ್ರಿಪುರ ಸುಂದರಿ, ಮನುಷ್ಯನಿಗೆ ನಿನ್ನ ಸಾಕ್ಷಾತ್ಕಾರ ಕೊಡೋದಕ್ಕೆ ಒಂದೇ ಒಂದು ಕ್ಷಣ ಸಾಕಲ್ಲಮ್ಮ. ಕೋಟಿ ನಮನಗಳು ನಿನಗೆ, ಕೋಟಿ ನಮನಗಳು. ಹಿರಣ್ಮಯಿ ಹೇಗಿದ್ದಾಳೀಗ? ಏನು ಅಂತ ಹೇಳಿ ಅವಳ ಸಾಹಸನ. ನಾನು ಓಡ್ತೀನಿ ಅಂತ ಹೇಳಿ ಮಂಚದಿಂದ ಇಳಿಯಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದಾಳೆ. ಆ ಸಮಯದಲ್ಲಿ ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಡಾಕ್ಟ್ರು ಬಂದರೆ ಅವ್ರ ಮುಂದೆನೂ ಇದೇ ಹಠ. ಅವರಿಗೆ ಅವಳ ಅವಸ್ಥೆ ನೋಡೋಕ್ಕಾಗದೆ ನಿದ್ರೆ ಇಂಜೆಕ್ಷನ್ ಕೊಟ್ಟು ಇವಾಗ ಮಲಗಿಸಿದ್ದಾರೆ. ಅವಳಿಗೆ ಅವ್ರ ಅಪ್ಪಂದೇ ಚಿಂತೆ. ಕನಸಿನಲ್ಲೂ ಅವ್ರ ಅಪ್ಪನ ನೆನೆಸ್ಕೊಂಡು ಬೆಚ್ಚಿ ಬೀಳ್ತಿರ್ತಾಳೆ. ಓಡೋ ಸ್ಪರ್ಧೆಯಲ್ಲಿ ಗೆದ್ದು ಬಂದ ಹಣದಿಂದ ಅವ್ರ ಅಪ್ಪನ ಬಿಡಿಸ್ಕೊಂಬರಬೇಕು ಅಂತ ಕನಸು ಕಾಣ್ತಿದ್ಲು. ಈಗ ಅದಕ್ಕೆಲ್ಲ ಕಲ್ಲು ಬಿದ್ದಿದೆ. ಇದರಲ್ಲಿ ಏನು ಮಾಡೋದೇ ಅನ್ನೋಗೊಂದು ಗೊತ್ತಾಗ್ತಿಲ್ಲ. ಈ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಹೌದಾ? ಏನದು? ನಾನು ನಿಮ್ಮಪ್ಪ ಕೂತ್ಕೊಂಡು ಮಾತಾಡಿದ್ವಿ ಕಣೆ. ಪಾಪ ಹಿರಣ್ಮಯಿ ತಮ್ಮ ತಂದೆನ ಬಿಡಿಸ್ಕೊಂಬರೋದಕ್ಕೆ ಅದೆಷ್ಟು ಕಷ್ಟಪಡ್ತಾ ಇದೆ. ಅಂಥದ್ರಲ್ಲಿ ನಾವು ಇವ್ರ ಮೇಲೆ ಹಾಗೆ ತೀರ್ಸೋದಕ್ಕೆ ಇನ್ನಷ್ಟು ಕಷ್ಟ ಕೊಟ್ವಿ. ಅದರಿಂದ ತುಂಬ ಬೇಜಾರಾಯಿತು. ನನ್ನ ತಪ್ಪಿನ ಅರಿವು ನನಗಾಯಿತು. ಅದಕ್ಕೆ ಅದರ ಪರಿಹಾರ್ಥವಾಗಿ ನಮ್ಮ ಹತ್ರ ಇರೋ ಒಡವೆಗಳನ್ನು ಬ್ಯಾಂಕಲ್ಲಿ ಅಡ ಇಟ್ಟು ದುಡ್ಡು ತೊಗೊಂಡು ಬಂದು ಬಂಗಾರಿಯವ್ರನ್ನ ಬಿಡಿಸ್ಕೊಂಬರ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಅಮ್ಮ, ಎಂತ ಒಳ್ಳೆ ಸುದ್ದಿ ಹೇಳ್ತಾ ಇದೀಯಮ್ಮ. ನೋಡಿದ್ರ, ಆ ಮಹಾತಾಯಿ ಒಂದು ದಾರಿನ ಮುಚ್ಚಿದ್ರೆ ಇನ್ನೊಂದು ದಾರಿ ತೆಗೆದಿರ್ತಾಳೆ. ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡಾಗಲೇ ನಮಗೆ ತುಂಬ ಸಂತೋಷ ಆಗಿತ್ತು. ಈಗ ನೀವು ಮಾಡ್ತಿರೋ ಉಪಕಾರ ನೋಡಿದ್ರೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ ಮಹಾತಾಯಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ನಿಮ್ಮ ಸಂಸಾರನ ಚೆನ್ನಾಗಿಟ್ಟಿರಲಿ. ಎಲ್ಲದಕ್ಕೂ ಸಮಯ ಅಂತ ಒಂದಿರುತ್ತಮ್ಮ, ಅದು ಕೂಡಿ ಬರಬೇಕು. ಆ ಸಮಯ ಈಗ ಕೂಡಿ ಬಂದಿದೆ. ನೀವೇನು ಚಿಂತೆ ಮಾಡಬೇಡಿ. ಬಂಗಾರಿಯವ್ರನ್ನ ಬಿಡಿಸ್ಕೊಂಬರೋ ಜವಾಬ್ದಾರಿ ನಮ್ಮದು. ಇಂಥ ಒಳ್ಳೆ ಸುದ್ದಿನ ಹಿರಣ್ಮಯಿ ಕೇಳಿದ್ರೆ ಎಷ್ಟು ಸಂತೋಷ ಪಟ್ಟಿರೋಳು. ಅವಳ ಮನಸ್ಸಲ್ಲೇ ತಾನು ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕಾಗಲ್ವಲ್ಲ ಅಂತ ಸಂಕಟ ಪಡ್ತಿದ್ಲು. ಪಾಪ ಅವಳಿಗೆ ನಿದ್ದೆಲಿದ್ರು ಅವಳ ಅಪ್ಪನ ಬಗ್ಗೆನೇ ಚಿಂತೆ ಮಾಡ್ತಿದ್ದಾಳೆ. ಹೌದಮ್ಮ, ಅವ್ರ ಅಪ್ಪನಿಗೆ ಏನಾಗುತ್ತೋ ಅಂತ ಹೆದರಿ ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೀಳ್ತಿರ್ತಾಳೆ. ಹೌದು, ಇಷ್ಟು ಒಳ್ಳೆ ಸುದ್ದಿನ ನೀನೊಬ್ಳೇ ಬಂದು ಹೇಳ್ತಿದ್ಯಲ್ಲಮ್ಮ. ಅಪ್ಪ ಎಲ್ಲಿ? ಒಳ್ಳೆ ಕೆಲಸಕ್ಕೆ ತಡ ಯಾಕೆ ಅಂತ ನಿಮ್ಮಪ್ಪ ಬ್ಯಾಂಕಿಗೆ ಹೋದರು. ನಾನು ಈ ಕಡೆ ಬಂದೆ. ಅವರು ಬ್ಯಾಂಕಲ್ಲಿ ಒಡವೆಗಳನ್ನಿಟ್ಟು ದುಡ್ಡು ತೊಗೊಂಡು ಬರ್ತಾರೆ. ಆ ದುಡ್ಡನ್ನು ತೊಗೊಂಡು ಹೋಗಿ ನೀನು ವಕೀಲರಿಗೆ ಕೊಟ್ಬಿಟ್ಟು ಬಂಗಾರಿಯವ್ರನ್ನ ಬಿಡಿಸೋ ವ್ಯವಸ್ಥೆ ಮಾಡಬೇಕು ರಶ್ಮಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ಬದಲಾದ್ಯಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ ಅಮ್ಮ. ಹೌದಮ್ಮ, ನನಗೂ ಕಣ್ಣು ತುಂಬಿ ಬರ್ತಿದೆ. ಇದೆಲ್ಲ ಮುಗಿದ ಮೇಲೆ ಅಮ್ಮನವ್ರಿಗೊಂದು ಅಭಿಷೇಕ ಮಾಡಿಸ್ತೀನಿ. ನೀವೊಬ್ಬರೇ ಯಾಕಮ್ಮ, ನಾವು ನೀವು ಎಲ್ಲರೂ ಸೇರಿ ಉತ್ಸವನೇ ಮಾಡಿಸೋಣ. ಹಾಗೆ ಆಗಲಿ ತಾಯಿ, ಹಾಗೆ ಆಗಲಿ. ನಮಸ್ಕಾರ.
ಸರ್ ಇಲ್ಲೊಂದು ಸೈನ್ ಮಾಡಿ. ಸರಿದೆಯಾ? ಯಾರಪ್ಪ ನೀನು? ಏಯ್ ನಾನ್ ಯಾರಾದ್ರೆ ನಿನ್ಗೇನೋ? ಏನಪ್ಪ ಬೇಕು ನಿನ್ಗೆ? ಕೈಲಿರೋ ದುಡ್ಡು ಕೊಡು. ಬೇಡಪ್ಪ, ಬೇಡ, ಬಿಟ್ಬಿಡಪ್ಪ. ಇದು ಯಾರ್ದೋ ಕಷ್ಟಕ್ಕೆ ತೊಗೊಂಡೋಗ್ತಾರ, ದುಡ್ಡು ಬಿಟ್ಬಿಡಪ್ಪ. ಬೇಡ. ಯಾರ್ ಕಷ್ಟ ಆದ್ರೆ ನನ್ಗೇನೋ? ದುಡ್ಡು ಕೊಡು. ಬೇಡ, ಬಿಡಪ್ಪ. ಅಯ್ಯೋ ಬಿಡು, ಬಿಡಪ್ಪ. ಅಯ್ಯೋ 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 ಕಳ. ಅಮ್ಮ, ಯಾಕೆ ಇಷ್ಟೊತ್ತಾದ್ರೂ ಅಪ್ಪ ಬಂದಿಲ್ಲ? ತಡ ಆಯ್ತಲ್ಲಮ್ಮ. ಎಷ್ಟೊತ್ತಿಗೆ ಬ್ಯಾಂಕಿಗೆ ಹೊರಟ್ರು ಅಪ್ಪ? ನಾನು ಈ ಕಡೆ ಬಂದೆ, ಅವ್ರು ಬ್ಯಾಂಕಿಗೆ ಹೊರಟ್ರು ಕಣೆ. ಅಲ್ವೇ ಬ್ಯಾಂಕು ಅಂದರೆ ಸುಮ್ಮನೆನೇನೆ, ಅಲ್ಲಿ ಏನೇನೋ ಪತ್ರಗಳನ್ನ ಬರ್ಸ್ಕೋತಾರೆ, ಸಹಿ ಹಾಕಿಸ್ಕೋತಾರೆ, ಸ್ವಲ್ಪ ಆಗತ್ತೆ ತಡ. ಬರ್ತಾ ಬಿಡು. ನೋಡು ಬಂದೇ ಬಿಟ್ರು. ಅಪ್ಪ ಯಾಕೆ ಇಷ್ಟು ತಡ ಆಯ್ತು? ಹೋಗಿದ ಕೆಲಸ ಸರಿಯಾಗಿ ಮುಗೀತಾ? ಯಾಕ್ರಿ, ಯಾಕೇನು ಮಾತಾಡ್ತಿಲ್ಲ? ಏನಾಯ್ತು? ಅಲ್ಲ, ಬ್ಯಾಂಕ್ನವ್ರು ಸಾಲ ಕೊಟ್ರು ತಾನೇ? ದುಡ್ಡು ಕೊಟ್ರಾ ಇಲ್ಲ ಒಡವೆ ಇಟ್ರೆ ದುಡ್ಡೇ ಕೊಡಲ್ಲ ಅಂತ ಹೇಳಿದ್ರಾ? ಸೀತಾ, ಬ್ಯಾಂಕ್ ಹೋಗಿದ್ದೆ, ಹಾ, ಒಡವೆಗಳನ್ನ ಇಟ್ಟೆ, ಅವರು ದುಡ್ಡು ಕೊಟ್ರು. ಹಾ, ಮತ್ತೆ ಆದ್ರೆ ದಾರಿಲಿ ಬರ್ತಾ ಇದ್ದಾಗ ಏನ್ರಿ ನೀವು? ದಿನಾಲು ನಾವು ಪೇಪರಲ್ಲಿ ಇಂಥ ಸುದ್ದಿನ ಓದ್ತೀವಿ, ಅಲ್ಲಿ ಇಲ್ಲಿ ಕೇಳ್ತೀವಿ. ನಮ್ಮ ರಶ್ಮಿನಿ ಎಷ್ಟೋ ಸಲ ಇಂಥ ಸುದ್ದಿಗಳನ್ನ ಬಂದು ಹೇಳಿದಾಳೆ. ನೀವು ಹುಷಾರಾಗಿರ್ಬೇಕು ತಾನೇ? ಅಮ್ಮ, ಆಗಿದ್ದಾಗೋಯ್ತು. ಅವರಿಗೆ ಮತ್ತಷ್ಟು ಒಂದು ಹಿಂಸೆ ಕೊಡಬೇಡ. ಸ್ವಲ್ಪ ಸುಮ್ಮನಿರು. ಅಜ್ಜಿ, ಅಜ್ಜಿ, ಅಮ್ಮ, ಅಜ್ಜಿ, ಅಮ್ಮ. ಅಜ್ಜಿ, ಏನಾಯ್ತು ಅಜ್ಜಿ? ಇಲ್ಲಮ್ಮ, ಅಮ್ಮ ತಾಯಿಗೆ ನಾವು ಮಾಡ್ತಿರೋ ಸೇವೆ ತೃಪ್ತಿಯಾಗಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳು ಮೇಲಿಂದ ಮೇಲಿಗೆ ನಮಗೆ ಕಷ್ಟ ಕೊಡ್ತಾ ಇದ್ದಾಳೆ.